8ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಇಂಗ್ಲಿಷ್ ಪದ್ಯ ದ ಲಿಟಲ್ ಬಿಸಿ ಬಿ ನೋಡಿ. ಕಾರ್ಯತತ್ಪರವಾದಂತಹ ಒಂದು ಸಣ್ಣ ಜೇನುಹುಳು, ಇದನ್ನು ಬರೆದವರು ಯಾರು? ಐಸಾಕ್ ವ್ಯಾಟ್ಸ್ ಅವರು ಬರೆದಿದ್ದಾರೆ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಈಗ ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ಹೂ ಈಸ್ ದ ಪೊಯೆಟ್ ಸ್ಪೀಕಿಂಗ್ ಅಬೌಟ್? ಕವಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ದ ಪೊಯೆಟ್ ಈಸ್ ಸ್ಪೀಕಿಂಗ್ ಅಬೌಟ್ ಎ ಲಿಟಲ್ ಬಿಸಿ ಬಿ. ಕವಿ ಒಂದು ಚಿಕ್ಕ ಜೇನುಹುಳು, ಅತ್ಯಂತ ಕಾರ್ಯಮಗ್ನವಾದಂಥ ಕಾರ್ಯತತ್ಪರವಾದಂಥ ಜೇನುಹುಳುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ವೈ ಡಸ್ ದ ಬೀ ಸಿಟ್ ಆನ್ ದ ಫ್ಲವರ್? ಈ ಜೇನುಹುಳು ಹೂವಿನ ಮೇಲೆ ಏಕೆ ಕುಳಿತುಕೊಳ್ಳುತ್ತದೆ? ದ ಬೀ ಸಿಟ್ಸ್ ಆನ್ ದ ಫ್ಲವರ್ ಟು ಕಲೆಕ್ಟ್ ಹನಿ. ಜೇನುಹುಳು ಹನಿಯನ್ನು, ಒಂದು ಮಧುವನ್ನು ಕಲೆಕ್ಟ್ ಮಾಡಲಿಕ್ಕೆ ಹೂವಿನ ಮೇಲೆ ಕುಳಿತುಕೊಳ್ಳುತ್ತದೆ ಅಂತ. ಹೌ ಡಸ್ ಬಿ ಬಿಲ್ಡ್ ಹರ್ ಸೆಲ್? ತನ್ನ ಒಂದು ಕೋಶವನ್ನು ಯಾವ ರೀತಿ ಅದು ಕಟ್ಟುತ್ತದೆ? ದ ಬಿ ಬಿಲ್ಡ್ಸ್ ಹರ್ ಸೆಲ್ ಸ್ಕಿಲ್ಫುಲಿ. ನೋಡಿ, ಸ್ಕಿಲ್ಫುಲಿ ಇಲ್ಲಿ ಒಂದೇ ಎಲ್ಲಿ ಬರೆದು ಕೂಡ ನಡೀತದೆ, ಎರಡು ಕೂಡಿಸಿ ಬರೀರಿ. ಸ್ಕಿಲ್ಫುಲಿ. ಐ ವುಡ್ ಬಿ ಬಿಸಿ ಟು. ಹೂ ಡಸ್ ರೆಫರ್ ಟು? The I refers to the poet. What does sweet food mean in the context? Sweet food ಅಂದರೆ ಏನು? In the context, sweet food means honey. ಈ ಪದ್ಯದಲ್ಲಿ ಒಂದು ಸಿಹಿಯಾದ ಆಹಾರ ಪದಾರ್ಥ ಅಂತ ಯಾವುದಕ್ಕೆ ಅಂದಿದ್ದಾರೆ ಅಂದರೆ ಹನಿಗೆ, ಜೇನುತುಪ್ಪಕ್ಕೆ, ಜೇನಿಗೆ ಸ್ವೀಟ್ ಫುಡ್ ಅಂತ ಹೇಳಿದ್ದಾರೆ. When does Satan manage to work through? The Satan manages to work through when we are idle. ನಾವು ಯಾವಾಗ ಒಂದು ಸೋಮಾರಿಯಾಗಿರ್ತೇವೆ ಆವಾಗ ಆ ಒಂದು ಸೈತಾನ ಅಂತ ನಾವು ಕರಿಬೋದು, ಅವನ ಒಂದು ಕೆಲಸ ಪ್ರಾರಂಭವಾಗ್ತದೆ ಅಂತ. ಪಿಕ್ ದ ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಪೀಪಲ್ ಲೈಕ್ ದ ಬಿ ಬಿಕಾಸ್. ಜನರು ಜೇನನ್ನು ಯಾಕೆ, ಜೇನುಹುಳುವನ್ನು ಇಷ್ಟಪಡ್ತಾರೆ ಅಂದರೆ ಇಟ್ ವರ್ಕ್ಸ್ ಹಾರ್ಡ್. ಅದು ಯಾವಾಗಿದ್ರೂ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತದೆ. ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್ ದ ಹನಿ. ಏನನ್ನು ಸ್ಟೋರ್ ಮಾಡಬೇಕಂತ ಅಂತಾರೆ? ಹನಿ. ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್, ದೆನ್ ರೈಟ್. ವೈ ಡಸ್ ದ ಪೊಯೆಟ್ ಕಾಲ್ ಬಿ ಬಿಸಿ? ಇದು ಬಿಯನ್ನು ಬಿಸಿ ಅಂತ ಯಾಕೆ ಹೇಳ್ತಾರೆ ಪೊಯೆಟು? ದ ಬಿ ಈಸ್ ಆಲ್ವೇಸ್ ವರ್ಕಿಂಗ್. ನೋಡಿ, ಆಲ್ವೇಸ್ ವರ್ಕಿಂಗ್. It spends each shining hour and makes the good use of it. ಪ್ರತಿಯೊಂದು ಶೈನಿಂಗ್ ಅವರ್ ಅಂದರೆ ಆ ಸೂರ್ಯನ ಬೆಳಕಿರುವಂಥ ಒಂದು ದಿನವನ್ನು ಇದು ವೇಸ್ಟ್ ಮಾಡೋದಿಲ್ಲ, ಅದರ ಪೂರ್ಣ ಉಪಯೋಗವನ್ನು ಪಡೀತದೆ. ಎವ್ರಿ ಡೇ ಇಟ್ ಗ್ಯಾದರ್ಸ್ ಹನಿ ಫ್ರಾಮ್ ದ ಓಪನಿಂಗ್ ಫ್ಲವರ್. ತಾನೇ ಅರಳ್ತಾ ಇರುವಂಥ ಹೂವಿನಿಂದ ಇದು ಮಧುವನ್ನು ಕಲೆಕ್ಟ್ ಮಾಡ್ತದೆ, ಸಂಗ್ರಹಿಸ್ತದೆ. ಸೊ ಪೊಯೆಟ್ ಕಾಲ್ಸ್ ದ ಬಿ ಬಿಸಿ ಬಿ. ಆದ ಕಾರಣ ಬಿಯನ್ನು ಬಿಸಿ ಬಿ ಅಂತ ಅಂದರೆ ತುಂಬ ಕಾರ್ಯಮಗ್ನವಾದಂಥ ಜೇನುಹುಳು ಅಂತ ಕವಿ ಕರೀತಾರೆ. ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಟ್. ವಾಟ್ ಡಸ್ ಫಸ್ಟ್ ಇಯರ್ ರೆಫರ್ ಟು? ಇಲ್ಲಿ ಫಸ್ಟ್ ಇಯರ್ ಅಂತ ಎದಕ್ಕೆ ಕರೀತಾ ಇದ್ದಾರೆ? ದ ಫಸ್ಟ್ ಇಯರ್ ರೆಫರ್ಸ್ ಟು ದ ಅರ್ಲಿ ಇಯರ್ಸ್ ಆಫ್ ಬಾಯ್ಹುಡ್ ಆಫ್ ದ ಪೊಯೆಟ್. ಈ ಕವಿಯ ಬಾಲ್ಯವನ್ನು ಅವರು ಅರ್ಲಿ ಇಯರ್ಸ್, ತಮ್ಮ ಚಿಕ್ಕ ವಯಸ್ಸಿನ ಬಾಲ್ಯವನ್ನು ಫಸ್ಟ್ ಇಯರ್ ಅಂತ ಕರೀತಾ ಇದ್ದಾರೆ, ಅಂದರೆ ಮೊದಲಿನ ವರ್ಷಗಳು ಅಂತ ನಾವು ಹೇಳ್ಬೋದು. ಹೌ ಡಸ್ ದ ಪೊಯೆಟ್ ವಾಂಟ್ ಟು ಸ್ಪೆಂಡ್ ಹಿಸ್ ಫಸ್ಟ್ ಇಯರ್? ತಮ್ಮ ಮೊದಲಿನ ವರ್ಷಗಳನ್ನು ಕವಿ ಯಾವ ರೀತಿ ಕಳಿಬೇಕು ಅಂತಾರೆ? ಪೊಯೆಟ್ ವಾಂಟ್ಸ್ ಟು ಸ್ಪೆಂಡ್ ಹಿಸ್ ಫಸ್ಟ್ ಇಯರ್ ಇನ್ ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ದಿ ಪ್ಲೇ. ನೋಡಿ, ಅವರು ಒಂದು ಪುಸ್ತಕಗಳಲ್ಲಿ ಅಥವಾ ಕೆಲಸದಲ್ಲಿ ಅಥವಾ ಒಂದು ಆರೋಗ್ಯಕರ ಆಟವಾಡುವಲ್ಲಿ ತಮ್ಮ ಮೊದಲಿನ ದಿನಗಳನ್ನು, ವರ್ಷಗಳನ್ನು ಕಳಿಬೇಕು ಅಂತಾರೆ. ವೈ ಡಸ್ ಹಿ ವಾಂಟ್ ಟು ಡೂ ಸೋ? ಆ ರೀತಿ ಅವರು ಯಾಕೆ ಮಾಡಬೇಕು ಅಂತ ಅಂತಾರೆ? ಹಿ ವಾಂಟ್ಸ್ ಟು ಡೂ ಸೋ ಬಿಕಾಸ್ ಆಫ್ಟರ್ ಹಿಸ್ ಫಸ್ಟ್ ಇಯರ್ಸ್ ಹಿ ವಾಂಟ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಗಿವ್ ದ ಅಕೌಂಟ್ ಆಫ್ ಹಿಸ್ ವರ್ಕ್ ಆನ್ ಹಿಸ್ ಲಾಸ್ಟ್ ಡೇ. ಅವರು ಯಾಕೆ ಹಾಗೆ ಮಾಡ್ತಾರಂದರೆ ತಮ್ಮ ಮೊದಲಿನ ವರ್ಷಗಳಲ್ಲೇ ತಾವು ಹೆಚ್ಚಿಗೆ ಕೆಲಸವನ್ನು ಮಾಡಿ ಪರಿಶ್ರಮಿಯಾಗಿ ನಂತರದ ಒಂದು ದಿನಗಳಲ್ಲಿ ತಮ್ಮ ಕೆಲಸದ ಒಂದು ಪರಿಣಾಮವನ್ನು, ತೃಪ್ತಿಯನ್ನು ಕಾಣಬೇಕಂತ ಇದ್ದಾರೆ ಅಂತ. ಆ್ಯಂಡ್ ಗಿವ್ ದ ಅಕೌಂಟ್ ಆಫ್ ಹಿಸ್ ವರ್ಕ್ ಆನ್ ಹಿಸ್ ಲಾಸ್ಟ್ ಡೇ. ಹೌ ಕ್ಯಾನ್ ಯು ಸೇ ದಟ್ ಬಿ ಈಸ್ ಇಂಟೆಲಿಜೆಂಟ್ ಆ್ಯಂಡ್ ಕ್ಲೆವರ್?
ನೋಡಿ, ಇಂಟೆಲಿಜೆಂಟ್ ಆ್ಯಂಡ್ ಕ್ಲೆವರ್ ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಕೊಡ್ತವೆ. ಇಂಟೆಲಿಜೆಂಟ್ ಅಂದರೆ ಒಂದು ಬುದ್ಧಿವಂತಿಕೆ, ಕ್ಲೆವರ್ ಅಂದರೆ ಒಂದು ಚಾಣಾಕ್ಷತನ. ಅದನ್ನು ಒಂದು ನಮ್ಮ ಬುದ್ಧಿವಂತಿಕೆಯನ್ನು ಯಾವ ರೀತಿ ನಾವು ಕ್ವಿಕ್ಕಾಗಿ ಉಪಯೋಗ ಮಾಡಿ ಕೆಲಸವನ್ನು ಮಾಡ್ತೀವಿ, ಸ್ಕಿಲ್ಲಿಂದ ಮಾಡ್ತೀವಿ ಅನ್ನೋದು ಕ್ಲೆವರ್ನೆಸ್ ಅಂತ ಹೇಳ್ಬೋದು. ದ ಬೀ ಸ್ಕಿಲ್ಫುಲಿ ಬಿಲ್ಡ್ಸ್ ಹರ್ ಸೆಲ್, ಇಟ್ ನೀಟ್ಲಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್ ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ಆ್ಯಂಡ್ ಮೇಕ್ ಸ್ವೀಟ್ ಫುಡ್ ಔಟ್ ಆಫ್ ಇಟ್. ನೋಡಿ, ಆ ಒಂದು ಜೇನುಹುಳ ಅತ್ಯಂತ ಒಂದು ಕೌಶಲ್ಯದಿಂದ ತನ್ನ ಒಂದು ಆ ಜೇನುಗೂಡನ್ನು ಕೋಶವನ್ನು ರಚನೆ ಮಾಡ್ತದೆ. ಇಟ್ ನೀಟ್ಲಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್, ತನ್ನ ಒಂದು ಮೇಣವನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತದೆ, ಹರಡಿ. ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್, ಅದನ್ನು ಸ್ಟೋರ್ ಮಾಡಲಿಕ್ಕೆ ಅಂದರೆ ಆ ಹನಿಯನ್ನು, ಒಂದು ಜೇನನ್ನು ಅದರಲ್ಲಿ ಸಂಗ್ರಹಿಸಲಿಕ್ಕೆ ತುಂಬ ಪರಿಶ್ರಮ ಪಡ್ತದೆ. ಆ್ಯಂಡ್ ಮೇಕ್ ಸ್ವೀಟ್ ಫುಡ್, ಅದನ್ನು ಒಂದು ಸಿಹಿಯಾದ ಆಹಾರ ಪದಾರ್ಥವನ್ನಾಗಿ ಮಾಡ್ತದೆ ಔಟ್ ಆಫ್ ಇಟ್. ದಟ್ ಈಸ್ ವೈ ಬಿ ಈಸ್ ಇಂಟೆಲಿಜೆಂಟ್ ಆ್ಯಂಡ್ ಕ್ಲೆವರ್. ಅದ ಕಾರಣ ಕವಿ ಹೇಳ್ತಾನೆ ಬಿ ಅನ್ನೋದು, ಈ ಜೇನುಹುಳ ತುಂಬ ಇಂಟೆಲಿಜೆಂಟ್ ಆಗಿದೆ ಮತ್ತು ಕ್ಲೆವರ್ ಆಗಿದೆ ಅಂತ. ವಾಟ್ ಈಸ್ ಅಡ್ಮಿರೇಬಲ್ ಅಬೌಟ್ ದ ವರ್ಕ್ ಆಫ್ ದ ಬಿ? ಈ ಒಂದು ಜೇನುಹುಳುವಿನ ಕೆಲಸ ಏಕೆ ತುಂಬ ಒಂದು ಹೊಗಳಿಕೆಗೆ ಅರ್ಹವಾಗಿದೆ ಅಂತ. ದ ಬಿ ಈಸ್ ಆಲ್ವೇಸ್ ಬ್ಯುಸಿ, ಇಟ್ ವರ್ಕ್ಸ್ ಹಾರ್ಡ್, ಇಟ್ ಈಸ್ ನೆವರ್ ಐಡಲ್, ಇಟ್ ಯೂಸಸ್ ಎವ್ರಿ ಅವರ್ ಫಾರ್ ಇಟ್ಸ್ ವರ್ಕ್, ದೇರ್ ಫೋರ್ ವಿ ಅಡ್ಮೈರ್ ಇಟ್ಸ್ ವರ್ಕ್. ಅಂದರೆ ಇದು ಯಾವಾಗಲೂ ತುಂಬ ಪರಿಶ್ರಮದಿಂದ ಕೆಲಸ ಮಾಡ್ತದೆ, ನೆವರ್ ಐಡಲ್, ಒಟ್ಟೆ ಸೋಮಾರಿಯಾಗಿರೋದಿಲ್ಲ. ಇಟ್ ಯೂಸಸ್ ಎವ್ರಿ ಅವರ್ ಫಾರ್ ಇಟ್ಸ್ ವರ್ಕ್, ಪ್ರತಿಯೊಂದು ಗಂಟೆ ಕೂಡ ಇದು ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ. ದೇರ್ ಫೋರ್ ವಿ ಅಡ್ಮೈರ್ ಇಟ್ಸ್ ವರ್ಕ್, ಆದ ಕಾರಣ ನಾವು ಇದರ ಒಂದು ಕೆಲಸವನ್ನು ಹೊಗಳ್ತೀವಿ, ಮೆಚ್ತೀವಿ ಅಂತ. ವೈ ಡಸ್ ದ ಪೊಯೆಟ್ ವಾಂಟ್ಸ್ ಅಸ್ ಟು ಬಿ ಲೈಕ್ ದ ಬಿ? ಏಕೆ ಕವಿ ನಮ್ಮನ್ನು ಬಿ ಥರ, ಒಂದು ಜೇನುಹುಳದ ಥರ ಆಗಬೇಕು ಅಂತಾರೆ. ದ ಪೊಯೆಟ್ ವಾಂಟ್ಸ್ ಅಸ್ ಟು ಬಿ ಲೈಕ್ ಬಿ ಬಿಕಾಸ್, ಇದು ಡಬಲ್ ಬಿ ಇ ಆಗಬೇಕು, ಬಿ ಬಿಕಾಸ್ ವಿ ಮಸ್ಟ್ ಬಿ ಆಲ್ವೇಸ್ ಬ್ಯುಸಿ ಲೈಕ್ ಬಿ ಆ್ಯಂಡ್ ವಿ ಶುಡ್ ನೆವರ್ ಬಿ ಐಡಲ್. ನೋಡಿ, ನಾವು ಯಾವಾಗಿದ್ರೂ ಒಂದು ಜೇನುಹುಳದಾಗಿ ಕಾರ್ಯಮಗ್ನವಾಗಿರಬೇಕು, ಕೆಲಸವನ್ನು ಮಾಡ್ತಾ ಇರಬೇಕು, ಸೋಮಾರಿ ಆಗಬಾರ್ದು, ಐಡಲ್ ಆಗಬಾರ್ದು ಅಂತ. ವಿ ಶುಡ್ ನೆವರ್ ಬಿ ಐಡಲ್ ಅಂತ. ವೈ ಶುಡ್ ವಿ ನಾಟ್ ಕೀಪ್ ಅವರ್ ಸೆಲ್ಸ್ ಐಡಲ್? ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಆರ್ ಐಡಲ್? ನಾವು ನಮ್ಮನ್ನು ಏಕೆ ಸೋಮಾರಿಗಳಾಗಿ ಮಾಡಬಾರ್ದು, ಮತ್ತು ನಾವು ಸೋಮಾರಿ ಆದರೆ ಏನಾಗ್ತದೆ ಅಂತ. ಇಫ್ ವಿ ಆರ್ ಐಡಲ್ ಸಾತಾನ್ ಫೈಂಡ್ ಸಮ್ ಮಿಸ್ಚೀಫ್ ಫಾರ್ ದ ಐಡಲ್ ಹ್ಯಾಂಡ್ ಟು ಡೂ. ನೋಡಿ, ನಾವು ಒಂದು ಐಡಲ್ ಆದರೆ, ಸೋಮಾರಿ ಆದರೆ ಆ ಸೈತಾನ ಏನು ಮಾಡ್ತಾನಂದರೆ ತನ್ನ ಒಂದು ಮಿಸ್ಚೀಫ್, ಒಂದು ಕಿಡಿಗೇಡಿತನವನ್ನು ನಮ್ಮ ಕೈಗಳಿಗೆ ಕೊಡ್ತಾನೆ ಅಂತ. ಅಂದರೆ ಏನು ಸೋಮಾರಿಯಾಗಿ ನಾವು ಕೈಗಳಿಗೆ ಸೋಮಾರಿತನದಿಂದ ಕೂಡಿರ್ತಾವಲ್ಲ ನಮ್ಮ ಕೈಗಳಿಗೆ, ಹೋಗಿ ಏನಾದರೂ ಒಂದು ಕಿಡಿಗೇಡಿ ಕೆಲಸ ಮಾಡಲಿಕ್ಕೆ ಆ ಸೈತಾನ ಹಚ್ತಾನೆ ಅಂತ. ವಾಟ್ ಈಸ್ ದ ಮೆಸೇಜ್ ಆಫ್ ದ ಪೊಯಮ್? ಈ ಒಂದು ಕವಿತೆಯ ಒಂದು ಸಂದೇಶ ಏನು ಅಂತ ಕೇಳ್ತಾ ಇದ್ದಾರೆ. ದ ಬಿ ಈಸ್ ಆಲ್ವೇಸ್ ಬ್ಯುಸಿ, ಇಟ್ ಬಿಲ್ಡ್ಸ್ ದ ಹೈವ್ ವೆರಿ ಸ್ಕಿಲ್ಫುಲಿ ಆ್ಯಂಡ್ ಸ್ಟೋರ್ಸ್ ಸ್ವೀಟ್ ಹನಿ. ಲೈಕ್ ದ ಬಿ ವಿ ಟೂ ಮಸ್ಟ್ ಬಿ busy and always to do useful work. This is the message of the poem. ನೋಡಿ, ಯಾವ ರೀತಿ ಜೇನುಹುಳ ತುಂಬ ಕಾರ್ಯಮಗ್ನವಾಗಿರ್ತದೆ, ಅದು ಯಾವ ರೀತಿ ತನ್ನ ಒಂದು ಜೇನುಗೂಡನ್ನು ಅತ್ಯಂತ ಸ್ಕಿಲ್ಫುಲಿ, ಒಂದು ಕೌಶಲ್ಯತೆಯಿಂದ ಕಟ್ಟುತ್ತದೆ, ಆ ರೀತಿ ನಾವು ಕೂಡ ನಮ್ಮ ಜೀವನವನ್ನು ಕಟ್ಕೋಬೇಕು. ಆ್ಯಂಡ್ ಸ್ಟೋರ್ ಸ್ವೀಟ್ ಹನಿ ಇನ್ ಇಟ್, ಅದರಲ್ಲಿ ಒಂದು ಸಿಹಿಯಾದ ಜೇನನ್ನು ತುಂಬುತ್ತದೆ. ಲೈಕ್ ದ ಬಿ ವಿ ಟು ಮಸ್ಟ್ ಬಿ ಬ್ಯುಸಿ ಆ್ಯಂಡ್ ಆಲ್ವೇಸ್ ಡೂ ಯೂಸ್ಫುಲ್ ವರ್ಕ್. ಅದು ಹೇಗೆ ತನ್ನ ಒಂದು ಸಿಹಿಯಾದ ಹನಿಯನ್ನು, ಜೇನುತುಪ್ಪವನ್ನು ತುಂಬುತ್ತದೆ, ಆ ರೀತಿ ನಾವು ಕೂಡ ಬ್ಯುಸಿಯಾಗಿ ಕೆಲಸವನ್ನು ಮಾಡಿ ಒಂದು ಉಪಯೋಗಕಾರಿ ಒಂದು ಕೆಲಸವನ್ನು, ಎಲ್ಲರೂ ಮೆಚ್ಚುವಂಥ ಒಂದು ಕೆಲಸವನ್ನು ಮಾಡಬೇಕು. ದಿಸ್ ಈಸ್ ದ ಮೆಸೇಜ್ ಆಫ್ ದ ಪೊಯಮ್. ಇದು ಈ ಒಂದು ಕವಿತೆಯ ನೀತಿ ಪಾಠ ಅಂತ ಹೇಳ್ಬೋದು. ವಿಚ್ ಲೈನ್ಸ್ ಡೂ ಯು ಲೈಕ್ ದ ಬೆಸ್ಟ್ ಇನ್ ದ ಪೊಯಮ್? ಗಿವ್ ರೀಸನ್ಸ್ ಫಾರ್ ಯುವರ್ ಚಾಯ್ಸ್. ನೋಡಿ, ನೀವು ಈ ಒಂದು ಪದ್ಯದಲ್ಲಿ ಯಾವ ಸಾಲುಗಳನ್ನು ಇಷ್ಟಪಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಐ ಲೈಕ್ ದ ಲೈನ್ಸ್ ಹೌ ಸ್ಕಿಲ್ಫುಲಿ ಶಿ ಬಿಲ್ಡ್ಸ್ ಹರ್ ಸೆಲ್ ವಿತ್ ಅ ಸ್ವೀಟ್ ಫುಡ್ ಶಿ ಮೇಕ್ಸ್. ನೋಡಿ, ಇಲ್ಲೇ ಯಾವ ರೀತಿ ಅದು ಕೆಲಸ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಐ ಲೈಕ್ ದೀಸ್ ಲೈನ್ಸ್ ಬಿಕಾಸ್ ಪೊಯೆಟ್ ಡಿಸ್ಕ್ರೈಬ್ಸ್ ದ ಹಾರ್ಡ್ ಲೇಬರ್, ಕ್ಲೆವರ್ನೆಸ್ ಆ್ಯಂಡ್ ನೀಟ್ನೆಸ್ ಆಫ್ ದ ಬಿ. ಆಫ್ಟರ್ ಸಚ್ ಹಾರ್ಡ್ ಲೇಬರ್ ಇಟ್ ಗಿವ್ಸ್ ಸ್ವೀಟ್ ಫುಡ್. ಈ ಒಂದು ಸಾಲುಗಳಲ್ಲಿ ಕವಿ ವರ್ಣಿಸ್ತಾ ಇದ್ದಾರೆ ಅದು ಹೇಗೆ ಕಠಿಣ ಪರಿಶ್ರಮವನ್ನು ಮಾಡ್ತದೆ, ಅದು ಎಷ್ಟು ಜಾಣತನದಿಂದ, ಚಾಣಾಕ್ಷತನದಿಂದ ತನ್ನ ಕೆಲಸವನ್ನು ಮಾಡಿ ಒಂದು ಸಿಹಿಯಾದ ಆಹಾರವನ್ನು ಅದು ಸಂಗ್ರಹಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಈ ಲೈನುಗಳು ನಮಗೆ ತುಂಬ ಇಷ್ಟವಾಗ್ತವೆ ಅಂತ ಹೇಳ್ಬೋದು. ಪಿಕ್ಔಟ್ ದ ರೈಮಿಂಗ್ ವರ್ಡ್ಸಿಂದ ಪೊಯಮ್, ಒಂದು ಪ್ರಾಸಬದ್ಧ ಪದಗಳನ್ನು ಈ ಕವಿತೆಯಿಂದ ಆರಿಸಿ ಬರೆಯಿರಿ ಅಂತಂದಿದ್ದಾರೆ. ನೋಡಿ, ಅವರ್, ಫ್ಲವರ್, ಸೆಲ್, ವೆಲ್, ಫೆಲ್, ಟೆಲ್,
ಸ್ಕಿಲ್, ಸ್ಟಿಲ್, ಬಿಲ್, ಟಿಲ್, ಪ್ಲೇ, ಎವ್ರಿ ಡೇ, ಮೇ, ಪೇ. ನೋಡಿ, ಇವಷ್ಟು ರೈಮಿಂಗ್ ವರ್ಡ್ಸ್ ಅಂತ ಈ ಪದ್ಯದಿಂದ ನಾವು ಆರಿಸಿ ತೆಗೆಯಬಹುದು. ನೋಡಿ, ಇಲ್ಲಿಗೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ನೋಡಿದೆವು. ಇದೇ ರೀತಿ ನಿಮ್ಮ ಎಲ್ಲ ಕನ್ನಡ, ಹಿಂದಿ, ಇಂಗ್ಲೀಷ್, ಸಮಾಜ ವಿಜ್ಞಾನ ಹೀಗೆ ಪ್ರತಿಯೊಂದು ವಿಷಯವನ್ನು ನಾವು ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳು.